ಇದೇ ವಿಚಾರ ಅಂದ್ರೆ ಬೇಬಿ ಬೆಟ್ಟದಲ್ಲಿ ನಡೆಯಲಿರುವ ಟ್ರಯಲ್ ಬ್ಲಾಸ್ಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಚಿವ ಚಲುವರಾಯಸ್ವಾಮಿ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಕೋರ್ಟ್ನ ನಿರ್ದೇಶನದ ಆಧಾರದ ಮೇಲೆ ಟ್ರಯಲ್ ಬ್ಲಾಸ್ಟ್ಗೆ ಅವಕಾಶವನ್ನ ಮಾಡಿಕೊಡ್ಲಾಗ್ತಾ ಇದೆ. ಆದರೆ ಇದಕ್ಕೂ ಕೂಡ ರೈತರ ವಿರೋಧ ಇದೆ ಅನ್ನೋದು ಸಚಿವ ಚಲುವರಾಯಸ್ವಾಮಿ ಅವರ ಮಾತು. ಕೋರ್ಟ್ ತೀರ್ಪಿನ ಹಿನ್ನೆಲೆಯಲ್ಲಿ ಬ್ಲಾಸ್ಟ್ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಡ್ಲಾಗ್ತಾ ಇದೆ, ಅನ್ನದಾತರ ವಿರೋಧ ಇದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ. ಬೇಬಿ ಬೆಟ್ಟದಲ್ಲಿ ಮತ್ತೊಮ್ಮೆ ಟ್ರಯಲ್ ಬ್ಲಾಸ್ಟ್ ಮಾಡೋದಕ್ಕೆ ಹೈಕೋರ್ಟ್ ಆರ್ಡರ್ ಆಗಿದೆ. ಮಾಡಿ ಆಮೇಲೆ ತೀರ್ಮಾನ ಹೈಕೋರ್ಟ್ ಕೊಡುತ್ತೆ. ರೈತರು ವಿರೋಧ ಮಾಡ್ತಾರೆ. ರೈತರು ಕನ್ವಿನ್ಸ್ ಮಾಡಿ ಹೈಕೋರ್ಟ್ ಆದೇಶನ ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಜಿಲ್ಲಾಡಳಿತ ರೈತರ ಹತ್ರ ಮಾತಾಡ್ತಾರೆ. ಬೇಬಿ ಬೆಟ್ಟದಲ್ಲಿ ಮತ್ತೊಮ್ಮೆ ಟ್ರಯಲ್ ಬ್ಲಾಸ್ಟ್ ಮಾಡೋದಕ್ಕೆ ಹೈಕೋರ್ಟ್ ಆರ್ಡರ್ ಆಗಿದೆ. ಮಾಡಿ ಆಮೇಲೆ ತೀರ್ಮಾನ ಹೈಕೋರ್ಟ್ ಕೊಡುತ್ತೆ. ರೈತರು ವಿರೋಧ ಮಾಡ್ತಾರೆ. ರೈತರು ಕನ್ವಿನ್ಸ್ ಮಾಡಿ ಹೈಕೋರ್ಟ್ ಆದೇಶನ ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಜಿಲ್ಲಾಡಳಿತ ರೈತರ ಹತ್ರ ಮಾತಾಡ್ತಾರೆ. ಸರ್, ಆ ಬೇಬಿ ಬೆಟ್ಟದಲ್ಲಿ ಮತ್ತೊಮ್ಮೆ ಟ್ರಯಲ್ ಬ್ಲಾಸ್ಟ್ ಮಾಡೋದಕ್ಕೆ ಹೈಕೋರ್ಟ್ ಆರ್ಡರ್ ಆಗಿದೆ. ಮಾಡಿ ಆಮೇಲೆ ತೀರ್ಮಾನ ಹೈಕೋರ್ಟ್ ಕೊಡುತ್ತೆ. ರೈತರು ವಿರೋಧ ಮಾಡ್ತಾರೆ. ರೈತರು ಕನ್ವಿನ್ಸ್ ಮಾಡಿ ಹೈಕೋರ್ಟ್ ಆದೇಶನ ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಜಿಲ್ಲಾಡಳಿತ 5 ವರ್ಷದ ಬಳಿಕ ಬೆಳಗಾವಿ ಪಾಲಿಕೆಗೆ ಕನ್ನಡದ ಮೇಯರ್ ಆಯ್ಕೆಯಾಗಿದ್ದಾರೆ. ಪಾಲಿಕೆ ಮೇಯರ್ ಆಗಿ ಸವಿತಾ ಕಾಂಬಳೆ ಅವಿರೋಧವಾಗಿ ಆಯ್ಕೆಯಾಗಿದ್ದು ಬಿಜೆಪಿಯ ಮೊದಲ ಕನ್ನಡ ಮೇಯರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಲೋಕಸಭೆ ಚುನಾವಣೆ ಹೊತ್ತಲ್ಲೇ ಬಿಜೆಪಿ ಕಾರ್ಮಿಕ ಮಹಿಳೆಗೆ ಮೇಯರ್ ಪಟ್ಟ ಕಟ್ಟಿದೆ. ನೂತನ ಮೇಯರ್ ಸವಿತಾ ಈಗಾಗಲೇ ವಿವಿಧ ಕಂಪನಿಗಳಲ್ಲಿ ಕಾರ್ಮಿಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಬೆಳಗಾವಿ ಮಹಾನಗರ ಪಾಲಿಕೆಯ ಮೇಯರ್, ಡೆಪ್ಯೂಟಿ ಮೇಯರ್ ಚುನಾವಣೆಗೆ ಬಿಜೆಪಿ ಸದಸ್ಯರು ಕೇಸರಿ ಪಡೆ ಅಂದ್ರೆ ಪೇಟಾ ತೊಟ್ಟು ಆಗಮಿಸಿದ್ರು. ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗ್ತಾ ಪರಿಷತ್ ಸಭಾಭವನಕ್ಕೆ ಎಂಟ್ರಿ ಕೊಟ್ಟಿದ್ದು ಎಲ್ಲರ ಗಮನ ಸೆಳೆದಿದೆ. ಚಿಕ್ಕಬಳ್ಳಾಪುರದ ರೈತ ನಾಯಕ ಪಿಎಲ್ಡಿ ಬ್ಯಾಂಕ್ನ ಪ್ರಗತಿಗೆ ಕಾರಣಕರ್ತರಾದ ದಿವಂಗತ ಕೆಬಿ ಪಿಳ್ಳಪ್ಪನವರ ಕಂಚಿನ ಪ್ರತಿಮೆಯನ್ನ ಪಿಎಲ್ಡಿ ಬ್ಯಾಂಕ್ ಆವರಣದಲ್ಲಿ ಅನಾವರಣ ಮಾಡಲಾಯಿತು. ಹಾಲಿ ಶಾಸಕ ಪ್ರದೀಪ್ ಈಶ್ವರ್ ಹಾಗೂ ಮಾಜಿ ಸಚಿವ ಸುಧಾಕರ್ ಬೆಂಬಲಿಗರ ನಡುವೆ ಪ್ರತಿಮೆ ಅನಾವರಣ ವಿಚಾರ ಕ್ರೆಡಿಟ್ ವಾರ್ಗೆ ಕಾರಣವಾಗಿತ್ತು. ಹೀಗಾಗಿ ಎರಡು ಕಡೆಯವರು ಒಂದು ಕಡೆ ಜಮಾಯಿಸಿದಾಗ ಗಲಾಟೆ ಆಗಬಹುದು ಅಂತ ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಿಕೊಳ್ಳಲಾಗಿತ್ತು. ಇನ್ನು ಸುಸೂತ್ರವಾಗಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕೆಪಿ ಪಿಳ್ಳಪ್ಪ ಪ್ರತಿಮೆ ಅನಾವರಣಗೊಂಡಿದೆ. ಒಟ್ಟು 9 ಪ್ರಕರಣಗಳಲ್ಲಿ ಬೇಕಾಗಿರುವ ನಕ್ಸಲ್ ಶ್ರೀಮತಿಯನ್ನ 2023 ನವೆಂಬರ್ನಲ್ಲಿ ಕಣ್ಣೂರಿನಲ್ಲಿ ಅರೆಸ್ಟ್ ಮಾಡಲಾಗಿತ್ತು. ಇಂದು ಬಾಡಿ ವಾರೆಂಟ್ ಮೇಲೆ ಪೊಲೀಸರು ನಕ್ಸಲೈಟ್ ಶ್ರೀಮತಿಯನ್ನ ಪ್ರಕರಣವೊಂದರ ಮಹಜರಿಗಾಗಿ ಕಾರ್ಕಳಕ್ಕೆ ಕರೆತರಲಾಗಿದೆ. ರಸ್ತೆ ಪಕ್ಕದಲ್ಲೇ ಕಾಡು ಕೋಣಗಳ ಹಿಂಡು ಪ್ರತ್ಯಕ್ಷವಾಗಿರುವ ಹಿನ್ನೆಲೆ ಗ್ರಾಮಸ್ಥರು ಆತಂಕದಲ್ಲಿರೋ ಸ್ಥಿತಿ ನಿರ್ಮಾಣವಾಗಿದೆ. ಕಾಫಿ ನಾಡಿನಲ್ಲಿ ಒಂದು ಕಡೆ ಕಾಡಾನೆಗಳ ಹಾವಳಿ, ಇನ್ನೊಂದು ಕಡೆ ಕಾಡೆಮ್ಮೆಗಳ ಕಾಟ ಜಾಸ್ತಿಯಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಬೆಟ್ಟದ ಮರಡಿ ಗ್ರಾಮದ ಒಂದೇ ಜಾಗದಲ್ಲಿ ಪದೇ 15ಕ್ಕೂ ಹೆಚ್ಚು ಕಾಡು ಕೋಣಗಳು ಹಿಂಡಾಗಿ ಕಾಣಿಸಿಕೊಂಡಿದೆ. ಈ ಹಿನ್ನೆಲೆ ತೋಟದ ಕೆಲಸ ಹಾಗೂ ಇತರ ಕೆಲಸಗಳಿಗೂ ಹೋಗೋದಕ್ಕೆ ಜನ ಭಯ ಪಡುವಂತಹ ಸ್ಥಿತಿ ನಿರ್ಮಾಣಗೊಂಡಿದೆ. ಈ ಬಗ್ಗೆ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ರೂ ಯಾವುದೇ ಪ್ರಯೋಜನವಿಲ್ಲ ಅಂತ ಆಕ್ರೋಶ ವ್ಯಕ್ತವಾಗಿದೆ. ಹೊಸಪೇಟೆ ನಗರಸಭೆ ಸದಸ್ಯರಿಂದ ಲಕ್ಷ ವಿಚಾರದ ವಾಗ್ವಾದ ಮುನ್ನೆಲೆಗೆ ಬಂದಿದೆ. ನಾನಾ ವಾರ್ಡ್ಗಳ ಅಭಿವೃದ್ಧಿ ವಿಚಾರದಲ್ಲಿ ಪ್ರತಿ ವಾರ್ಡ್ಗೆ 29 ಲಕ್ಷ ಅನುದಾನ ನೀಡಬೇಕು. ಆದರೆ ಯಾವ ವಾರ್ಡ್ಗೆ ಅಭಿವೃದ್ಧಿ ಕಾಮಗಾರಿಗಳ ಅರ್ಜೆಂಟ್ ಇದೆ ಅವುಗಳಿಗೆ ಹಾಕಿ ಅಂತ ವಾದ ಮಂಡಿಸಲಾಗ್ತಾ ಇದೆ. ಹೊಸಪೇಟೆ ನಗರಸಭೆ ಅಧ್ಯಕ್ಷೆಯ ಲತಾ ಅವರ ಅಪ್ಪಣೆ ಮೇರೆಗೆ ಹಲವು ವಾರ್ಡ್ಗಳ ಅಭಿವೃದ್ಧಿಗೆ ಚರ್ಚೆಯಾಗಿದೆ. ಈ ವೇಳೆ ನನ್ನ ವಾರ್ಡ್ಗಳಿಗೆ 29 ಲಕ್ಷ ಹಣ ಮಂಜೂರು ಮಾಡಿ ನಮಗೆ ಅನುದಾನ ನೀಡಿ, ನೀವು ಈ ಸಭೆಯಲ್ಲಿ ಅಪ್ರೂವ್ ಮಾಡಲಿಲ್ಲ ಅಂದರೆ ಇಂದಿನ ಸಭೆ ಯಾವುದು ಅಪ್ರೂವಲ್ ಆಗೋಲ್ಲ ನೋಡಿ ಅಂತ ಸದಸ್ಯ ಗಾಳೆಪ್ಪ ಆವಾಜ್ ಹಾಕಿದ್ದಾರೆ. ಚಿಕ್ಕಮಗಳೂರಿನ ಕಾಡಾನೆಗಳ ಭೀಟಮ್ಮ ಗ್ಯಾಂಗ್ ಅಂತ ಆತಂಕ ಹೆಚ್ಚಿಸಿದೆ. ಇದರಿಂದ ರೊಚ್ಚಿಗೆದ್ದ ಗ್ರಾಮಸ್ಥರು ಇಂದಾವರ ಗ್ರಾಮದಲ್ಲಿ ರಾಜ್ಯ ಹೆದ್ದಾರಿಯನ್ನು ತಡೆದು ಆಕ್ರೋಶವನ್ನು ಹೊರಹಾಕಿದರು. ಅರಣ್ಯಾಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿದ ಗ್ರಾಮಸ್ಥರು ವಾರದಿಂದ ಭೀಟಮ್ಮ ಅಂಡ್ ಗ್ಯಾಂಗ್ ಈ ಭಾಗದಲ್ಲಿ ಬೀಡು ಬಿಟ್ಟಿದೆ. ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಆಗಮಿಸುವಂತೆ ಆಗ್ರಹಿಸಿದರು. ತಕ್ಷಣವೇ ಕ್ರಮ ವಹಿಸುವಂತೆ ಒತ್ತಾಯಿಸಿದರು. ಚಿಕ್ಕಬಳ್ಳಾಪುರದಲ್ಲಿ ಶ್ರೀಲಕ್ಷ್ಮಿ ರಿಫೈನೈಸ್ ಇಂಡಸ್ಟ್ರಿ ವಿರುದ್ಧ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ಕುಡಮಲಕುಂಟೆ ಕೈಗಾರಿಕಾ ಪ್ರದೇಶದಲ್ಲಿರುವ ಕಾರ್ಖಾನೆಯಿಂದ ವಿಷ ರಾಸಾಯನಿಕ ಗಾಳಿ ಹಬ್ಬುತ್ತಿದೆ ಅಂತ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ವಿಷ ರಾಸಾಯನಿಕ ಗಾಳಿಯಿಂದ ಹಲವರು ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ. ಕಾರ್ಖಾನೆ ಮುಚ್ಚುವಂತೆ ಕುಡಮಲಕುಂಟೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಸುತ್ತೂರು ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ವಿಜಯಪುರದ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಾಗಿ ನಿರ್ಮಿಸಿದ ಮಹಾಮನೆಗೆ ಭೇಟಿ ನೀಡಿದರು. ಮಹಾಮನೆಯ ಮುಖ್ಯಸ್ಥರಾದ ಬಿಜೆಪಿ ಮುಖಂಡ ಚನ್ನಬಸಣ್ಣನ ಬಳತೆ
ದಂಪತಿಗಳು ಪೂಜ್ಯರ ಪಾದಪೂಜೆಯನ್ನು ನೆರವೇರಿಸಿ ಆಶೀರ್ವಾದವನ್ನು ಪಡೆದುಕೊಂಡರು. ಮಹಾಮನೆಯ ನೋಡಿ ಸುತ್ತೂರು ಶ್ರೀಗಳು ಸಂತಸವನ್ನು ವ್ಯಕ್ತಪಡಿಸಿದರು. ಚಿಕ್ಕಮಗಳೂರಲ್ಲಿ ಮತ್ತೆ 4 ಮಂಗನ ಕಾಯಿಲೆಗೆ ಸೋಂಕು ಕಾಣಿಸಿಕೊಂಡಿದೆ. ಎನ್ಆರ್ಪುರ ತಾಲೂಕಿನಲ್ಲಿ 3, ಕೊಪ್ಪದಲ್ಲಿ 1 ಪ್ರಕರಣ ಪತ್ತೆಯಾಗಿದೆ. ಕಾಫಿ ತೋಟಕ್ಕೆ ಕೆಲಸಕ್ಕೆ ಹೋಗುತ್ತಿರುವವರಲ್ಲಿ ಈ ಕೆಎಫ್ಟಿ ಸೋಂಕು ಕಾಣಿಸಿಕೊಂಡಿದೆ. ಜಿಲ್ಲೆಯಲ್ಲಿ 23 ಕೆಎಫ್ಟಿ ಸಕ್ರಿಯ ಪ್ರಕರಣಗಳಿದ್ದು, ಮಲೆನಾಡಲ್ಲಿ ದಿನದಿಂದ ದಿನಕ್ಕೆ ಕೆಎಫ್ಟಿ ಸೋಂಕಿತರ ಸಂಖ್ಯೆ ಹೆಚ್ಚಾಗುತ್ತಿದೆ. ತುಮಕೂರಿನಲ್ಲಿ ಕೊಬ್ಬರಿ ಬೆಳೆಗಾರರ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ರಾಜ್ಯ ರೈತ ಸಂಘ ಪ್ರತಿಭಟನಾ ರ್ಯಾಲಿ ನಡೆಸಿತು. ಜಿಲ್ಲಾಧಿಕಾರಿ ಕಚೇರಿಯಿಂದ ಶುರುವಾದ ಪ್ರತಿಭಟನಾ ರ್ಯಾಲಿ ಅಶೋಕ ರಸ್ತೆ, ಜೆಸಿ ರಸ್ತೆಯ ಮೂಲಕ ಹಾದು ಹೋಗಿ ಟೌನ್ ಹಾಲ್ ತಲುಪಿತು. ಇನ್ನು ಈ ರ್ಯಾಲಿಯಲ್ಲಿ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್, ಜೆಡಿಎಸ್ ಮುಖಂಡ ಕೆಟಿ ಶಾಂತಕುಮಾರ್ ಸೇರಿದಂತೆ ಹಲವು ರೈತ ಮುಖಂಡರು ಭಾಗಿಯಾಗಿದ್ದರು. ಕೊಪ್ಪಳ ತಾಲೂಕಿನ ಹಾಲವರ್ತಿ ಗ್ರಾಮದಲ್ಲಿ ಇನ್ನೂ ಕೂಡ ಅಸ್ಪೃಶ್ಯತೆ ಆಚರಣೆ ಜೀವಂತವಾಗಿದೆಯಾ ಎಂಬ ಪ್ರಶ್ನೆ ಉದ್ಭವಿಸಿದೆ. ಕಾರಣ ಆ ಗ್ರಾಮದ ಹೋಟೆಲ್ಗಳಲ್ಲಿ ದಲಿತರಿಗೆ ಪ್ರತ್ಯೇಕ ಪ್ಲೇಟ್ ನೀಡಲಾಗ್ತಾ ಇದೆಯಂತೆ. ಸಲೂನ್ ಶಾಪ್ಗಳಲ್ಲಿ ದಲಿತರಿಗೆ ಹೇರ್ ಕಟ್ ಮಾಡೋದಕ್ಕೆ ನಿರಾಕರಿಸಿರುವ ಆರೋಪ ಕೂಡ ಕೇಳಿಬಂದಿದೆ. ಈ ಹಿನ್ನೆಲೆ ಗ್ರಾಮದ ದಲಿತ ಯುವಕರು ಗ್ರಾಮ ಪಂಚಾಯಿತಿ ಎದುರು ಪ್ರತಿಭಟನೆ ನಡೆಸಿದ್ದಾರೆ. ನಡು ರಸ್ತೆಯಲ್ಲೇ ಕೆಎಸ್ಆರ್ಟಿಸಿ ಬಸ್ ಚಾಲಕ ಹಾಗೂ ಟಮ್ ವಾಹನ ಚಾಲಕ ಹೊಡೆದಾಡಿಕೊಂಡಿದ್ದಾರೆ. ಬಾಗಲಕೋಟೆ ನಗರದ ದಡ್ಡೆನ್ನವರ ಕ್ರಾಸ್ನಲ್ಲಿ ಘಟನೆ ನಡೆದಿದೆ. ಟಮ್ ಚಾಲಕ ಕೆಎಸ್ಆರ್ಟಿಸಿ ಬಸ್ನ ಓವರ್ಟೇಕ್ ಮಾಡಲು ಹೋಗಿದ್ದಾರೆ. ಇದೇ ವಿಚಾರಕ್ಕೆ ಇಬ್ಬರ ನಡುವೆ ಮಾತಿನ ಚಕಮಕಿ ಶುರುವಾಗಿದೆ. ಬಳಿಕ ಇಬ್ಬರು ಅವಾಚ್ಯ ಶಬ್ದಗಳಿಂದ ಪರಸ್ಪರ ನಿಂದಿಸಿಕೊಂಡು ಹೊಡೆದಾಡಿಕೊಂಡಿದ್ದಾರೆ. ಇನ್ನು ಚಾಲಕರಿಬ್ಬರ ಈ ಹೊಡೆದಾಟದಿಂದ ಬಾಗಲಕೋಟೆ ನಗರದ ದಡ್ಡೆನ್ನವರ್ ಕ್ರಾಸ್ನಲ್ಲಿ ಕೆಲ ಕಾಲ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ಇಬ್ಬರು ಚಾಲಕರು ಪರಸ್ಪರ ಬಟ್ಟೆಯನ್ನು ಎಳೆದಾಡಿಕೊಂಡು ಹೊಡೆದಾಡಿಕೊಂಡಿದ್ದಾರೆ. ಸದ್ಯ ಸ್ಥಳೀಯರ ಮಧ್ಯಸ್ಥಿಕೆಯಿಂದ ಇಬ್ಬರ ಜಗಳ ತಣ್ಣಗಾಗಿದೆ. ರಾಯಚೂರಿನಲ್ಲಿ ಮುಸ್ಲಿಂ ಒಳಪಂಗಡದ ಜನರ ನಡುವೆ ಹೊಡೆದಾಟವಾಗಿದೆ. ಅಹಮದೀಯ ಮುಸ್ಲಿಮರನ್ನು ಹಿಡಿದು ಥಳಿಸಿದ ಆರೋಪ ಕೇಳಿಬಂದಿದೆ. ದೇವತಾಗಲ್ ಗ್ರಾಮದಲ್ಲಿ ಸಾಮಾಜಿಕ ಸಾಮರಸ್ಯದ ಬಗ್ಗೆ ಅಹಮದೀಯರು ಜಾಗೃತಿ ಮೂಡಿಸ್ತಾ ಇದ್ರು. ಹಿಂದೂ ಮುಸ್ಲಿಂ ಭಾವೈಕ್ಯತೆಯಿಂದ ಇರಬೇಕು ಅಂತೇಳಿ ಜಾಗೃತಿ ಮೂಡಿಸ್ತಿದ್ರು. ಈ ವೇಳೆ ಇತರೆ ಮುಸ್ಲಿಂ ಪಂಗಡಗಳ ಜನರಿಂದ ಅಹಮದೀಯರ ಮೇಲೆ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ. ಇನ್ನು ಅಹಮದಿಯರ ಮೇಲೆ ಹಲ್ಲೆ ಮಾಡಿದ ಹಲ್ಲೆಕೋರರು ಧರ್ಮದ ಉಳಿವಿಗಾಗಿ ನಾವು ಕರೆದಾಗ ಎಲ್ಲಾ ಯುವಕರು ಬರಬೇಕು ಅಂತ ಕರೆ ಕೊಟ್ಟಿದ್ದಾರಂತೆ. ಶಿಯಾ ಅಥವಾ ಸುನ್ನಿಗೆ ಮತಾಂತರ ಆಗಿ ಅಂತ ಅಹಮದಿಯರಿಗೆ ವಾರ್ನ್ ಮಾಡಿರುವ ಆರೋಪ ಕೇಳಿಬಂದಿದೆ. ರಾಯಚೂರಿನ ಜಿಲ್ಲೆ ದೇವದುರ್ಗ ಪಟ್ಟಣದಲ್ಲಿ ಈ ಗಲಾಟೆ ಆಗಿದೆ. ಉತ್ತರ ಕನ್ನಡದ ಶಿರಸಿಯಲ್ಲಿ ಭಗೀರಥಿ ಗೌರಿ ಬಾವಿ ತೋಡಿದ ಪ್ರಕರಣದಲ್ಲಿ ತಮ್ಮ ತಪ್ಪು ಮರೆಮಾಚೋದಕ್ಕೆ ಅಂಗನವಾಡಿ ಶಿಕ್ಷಕಿಗೆ ನೋಟಿಸ್ ನೀಡಲಾಗಿದೆ. ಶಿರಸಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಿಂದ ನೋಟಿಸ್ ನೀಡಲಾಗಿದೆ. ದಿನಾಂಕ 13ರಂದು ಸಿಡಿಪಿಒ ವೀಣಾ ಶಿರ್ಸಿಕರ್ ನೋಟಿಸ್ ನೀಡಿದ್ದಾರೆ. ನೋಟಿಸ್ನಲ್ಲಿ ದಿನಾಂಕ 9/2/2024 ಅಂತ ನಮೂದು ಮಾಡಲಾಗಿದೆ. ನೋಟಿಸ್ಗೆ ತಕ್ಷಣವೇ ಅಂಗನವಾಡಿ ಶಿಕ್ಷಕಿ ಜ್ಯೋತಿ ನಾಯಕ್ ಉತ್ತರ ನೀಡಿದರು. ದಾವಣಗೆರೆಯಲ್ಲಿ ನಿಷೇಧಿತ ಪಿಎಫ್ಐ ಕಾರ್ಯಕರ್ತನನ್ನ ಬಂಧಿಸಲಾಗಿದೆ. ಕೆಜಿಹಳ್ಳಿ ಕೇಸ್ ಸಂಬಂಧ ಪೊಲೀಸರು ತಾಹಿರ್ ಹುಸೇನ್ ಎಂಬ ಬಂಧಿಸಿದ್ದಾರೆ. ಪಿಎಫ್ಐ ಕಾರ್ಯಕರ್ತನನ್ನ ಅರೆಸ್ಟ್ ಮಾಡಲಾಗಿದೆ. ಕೆಜಿಹಳ್ಳಿ ಠಾಣೆಯಲ್ಲಿ 2022ರಲ್ಲಿ ಪ್ರಕರಣ ದಾಖಲಾಗಿತ್ತು. ಈಗಾಗಲೇ ಚಾರ್ಜ್ ಶೀಟ್ ಸಹ ಸಲ್ಲಿಕೆಯಾಗಿದೆ. ಆದರೆ ತಾಹಿರ್ ಹುಸೇನ್ ತಲೆಮರೆಸಿಕೊಂಡಿದ್ದ. ಸದ್ಯ ಆತನನ್ನ ಬಂಧಿಸಲಾಗಿದೆ. ಮಂಗಳೂರಿನ ಜೆರೋಸಾ ಶಿಕ್ಷಣ ಸಂಸ್ಥೆಯಲ್ಲಿ ರಾಮನ ಬಗ್ಗೆ ಅವಹೇಳನ ಮಾಡಿದ ಬಗ್ಗೆ ಸಂಸದ ನಳಿನ್ ಕುಮಾರ್ ಕಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ಪೋಷಕರು, ಪಾಲಕರು ಹೋರಾಟವನ್ನು ಕೈಗೆತ್ತಿಕೊಂಡಿದ್ರು. ಹೋರಾಟ ಗಮನಕ್ಕೆ ಬಂದ ಮೇಲೆ ಸ್ಥಳಕ್ಕೆ ಹೋಗುವುದು ಜನಪ್ರತಿನಿಧಿಗಳ ಜವಾಬ್ದಾರಿ. ಹೀಗಾಗಿ ಜನರ ಸಮಸ್ಯೆ ಆಲಿಸಲು ಶಾಸಕರು ಸ್ಥಳಕ್ಕೆ ಹೋಗಿದ್ದಾರೆ. ನಾನಿದ್ದಿದ್ರೆ ನಾನು ಹೋರಾಟಕ್ಕೆ ಹೋಗ್ತಿದ್ದೆ ಅಂತ ವೇದವ್ಯಾಸ ಕಾಮತ್ ಪರ ಕಟೀಲ್ ಮಾತನಾಡಿದರು. ಸಿಎಂ ಸಿದ್ದರಾಮಯ್ಯ ಆಪ್ತನಿಗೆ ಕಾನೂನು ಸಂಕಷ್ಟ ಎದುರಾಗಿದೆ. ಮಾಜಿ ಶಾಸಕ ಎಂಕೆ ಸೋಮಶೇಖರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮಾಜಿ ಶಾಸಕನ ವಿರುದ್ಧ ಎಫ್ಐಆರ್ ಮಾಡಿ ತನಿಖೆ ಮಾಡುವಂತೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶ ನೀಡಿದೆ. ಸುಳ್ಳು ದಾಖಲೆ ಹಾಗೂ ಸರ್ಕಾರಿ ಪತ್ರವನ್ನ ನಕಲಿ ಮಾಡಿರುವುದಾಗಿ ಸೋಮಶೇಖರ್ ವಿರುದ್ಧ ದೂರು ದಾಖಲಾಗಿತ್ತು. ಸಂಸದ ಡಿಕೆ ಸುರೇಶ್ ಬಳಿಕ ಬಿಜೆಪಿ ಶಾಸಕ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಪ್ರತ್ಯೇಕ ರಾಜ್ಯದ ಅವಕಾಶ ಇದೆ ಎಂದ ಶಾಸಕ ಯತ್ನಾಳ್
ಹೊಸ ಬಾಂಬ್ ಸಿಡಿಸಿದ್ದಾರೆ. ನಮ್ಮ ಸರ್ಕಾರ ಇದ್ದಾಗಲೇ ಜಾರ್ಖಂಡ್, ತೆಲಂಗಾಣ, ಛತ್ತೀಸ್ಗಢ ಮಾಡಿದ್ವಿ. ಉಮೇಶ್ ಕತ್ತಿ ಪ್ರತ್ಯೇಕ ರಾಜ್ಯ ಮಾಡಬೇಕು ಹೇಳಿದರು. ರಾಜ್ಯಗಳಲ್ಲಿ ಜನರ ಸಮಸ್ಯೆಗಳಿಗೆ ಸ್ಪಂದನೆ ಆಗದೇ ಇದ್ದಾಗ ಬೇರೆ ರಾಜ್ಯದ ಬೇಡಿಕೆ ಇಡಬಹುದು ಅಂತ ಯತ್ನಾಳ್ ಹೇಳಿದ್ದಾರೆ. HSRP ನಂಬರ್ ಪ್ಲೇಟ್ ಅಳವಡಿಕೆ ಸಂಬಂಧ ಸರ್ವರ್ ಸಮಸ್ಯೆ ಆಗುತ್ತಿರುವ ಬಗ್ಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿರುವ ಅವರು, ಸರ್ವರ್ ಸಮಸ್ಯೆ ಬಗ್ಗೆ ನಮ್ಮ ಗಮನಕ್ಕೂ ಬಂದಿದೆ. HSRP ನಂಬರ್ ಪ್ಲೇಟ್ ಆನ್ಲೈನ್ನಲ್ಲಿ ಅಳವಡಿಕೆ ದಿನಾಂಕವನ್ನ